ಚಿನ್ನೇಗೌಡರು ನಮ್ಮ ಜೊತೆಗಿದ್ದಾರೆ. ರಾಜ್ಕುಮಾರ್ ಕುಟುಂಬದ ಸದಸ್ಯರು. ಸರ್, ಎಸ್ ಎಂ ಕೃಷ್ಣ ಅವರ ಈ ಒಂದು ನಿಧನ ಏನನ್ಸುತ್ತೆ ಸರ್? ಏನು ಹೇಳಬೇಕು, ಏನು ಬೇಕು ನಿಮಗೆ? ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಾನು ಆಗಲೇ ಹೇಳಿದೆ, ನಗುಮೊಗದ ಅರಸ ನಮ್ಮ ಎಸ್ ಎಂ ಕೃಷ್ಣ ಅವರು. ಒಬ್ಬರ ಮದ್ದೂರಿನಲ್ಲಿ ಶಿವನಹಳ್ಳಿಯಲ್ಲಿ ಹುಟ್ಟಿದಂಥ ಸೋಮನಹಳ್ಳಿ ಹುಟ್ಟಿದಂಥ ಎಸ್ ಎಂ ಕೃಷ್ಣ ಅವರು MLA ಆಗಿ ಮೊದಲು ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆದ್ದು ಆಮೇಲೆ ಈ ಸುಮಾರು 55 ವರ್ಷಗಳ ಕಾಲ ದೀರ್ಘವಾದಂಥ ಒಂದು ಸೇವೆಯನ್ನು ಮಾಡಿದಂಥ ಕೀರ್ತಿ ರಾಜ್ಯದಲ್ಲೂ ಅಲ್ಲ, ಕೇಂದ್ರ ಸರ್ಕಾರದಲ್ಲೂ ಕೂಡ ಆಳ್ವಿಕೆ ಮಾಡಿದಂಥ ಎಸ್ ಎಂ ಕೃಷ್ಣ ಅವ್ರನ್ನ ಮರೆಯೋಕ್ಕಾಗತ್ತಾ ಹೇಳಿ? ಅವ್ರು ನೀಡಿದ ಕೊಡುಗೆಗಳು ಮರೆಯೋಕ್ಕಾಗತ್ತಾ? ಕರ್ನಾಟಕ ನೀಡಿದಂಥ ಕೊಡುಗೆಗಳು ಅಪಾರ. ನೋಡಿ, ಅದ್ರ ವಿಧಾನಸೌಧ ಪಕ್ಕದ ಇನ್ನೊಂದು ಬಿಲ್ಡಿಂಗ್ ಕಟ್ಸಿದ್ರು, ವಿಕಾಸವಾದ ಕಟ್ಸಿದ್ರು, ಅದೆಲ್ಲ ಮರೆಯೋಕ್ಕಾಗತ್ತಾ? ಅವ್ರಿಗೆಲ್ಲ ಫೋರ್ ಥಾಟ್, ಮುಂದೆ ದೂರದೃಷ್ಟಿ ಇತ್ತು ಅವ್ರಿಗೆ. ಮುಂದೆ ಏನಾಗುತ್ತೆ ಕರ್ನಾಟಕ, ಏನು ಬೆಳೀತದೆ, ಹೇಗೆ ಬೆಳೀತದೆ ಅಂತ. ಇಷ್ಟಕ್ಕೆಲ್ಲ ಕಾರಣಕರ್ತರು ಯಾರಪ್ಪ? ನಮ್ಮ ಎಸ್ ಎಂ ಕೃಷ್ಣ ಅವರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳಿದ್ದೀನಿ, ಇವತ್ತೇನಾದ್ರು ನಮ್ಮ ಭಾವ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನ ಕೈಯಿಂದ ಬಿಡಿಸ್ಕೊಂಡು ಬಂದರು ಜೀವಂತ ಬಂದರು ಅಂತ ಹೇಳೋಕ್ಕೆ ಅದಕ್ಕೆ ಆಧಾರ ಯಾರಪ್ಪ ಅಂದರೆ ನಮ್ಮ ಎಸ್ ಎಂ ಕೃಷ್ಣ ಅವರು. ಅವ್ರನ್ನಂತೂ ಮರೆಯೋಕ್ಕಾಗಲ್ಲ. ಎಸ್ ಎಂ ಕೃಷ್ಣ ಅವ್ರು ಇಲ್ಲದೆ ಹೋಗಿದರೆ ನಿಮ್ಮ ರಾಜ್ಕುಮಾರು, ನಮ್ಮ ಭಾವ, ನಮ್ಮ ಅಕ್ಕನ ಗಂಡ ಅವ್ರು ಬಿಜೆಪಿಯಿಂದ ಬರ್ತೀನಿ ಅಂದ್ಕೊಂಡಿರಲಿಲ್ಲ ನಾವು. ಅವ್ರು ಬಂದಾಗಲೇ ನಮಗೆಲ್ಲ ಗೊತ್ತಾಗಿದ್ದು ಇದಕ್ಕೆ ಎಸ್ ಎಂ ಕೃಷ್ಣ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟೊಂದು ರೀತಿ ಅಲ್ಲಿ ಕರುಣಾನಿಧಿ ಮಿನಿಸ್ಟರ್ ಆಗಿ ಚೀಫ್ ಮಿನಿಸ್ಟರ್ ಮದ್ರಾಸಲ್ಲಿ ಎಷ್ಟೊಂದು ಸಲ ಮೀಟ್ ಮಾಡಿದ್ದಾರೆ, ಎಷ್ಟೊಂದು ಸಲ ಹೋಗಿದ್ರು. ಅದನ್ನು ನಮಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಆ ಕೀರ್ತಿ ಅವ್ರು ಸೇರಬೇಕು. ಇವತ್ತು ಅವರಿಲ್ಲ ಇವತ್ತು. ಆದ್ದರಿಂದ ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಪರವಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸೌಖ್ಯ ದೊರಕಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಓಕೆ ಸರ್, ನಿಮ್ಮ ಮತ್ತು ಎಸ್ ಎಂ ಕೃಷ್ಣ ಅವರ ನಡುವಿನ ಒಂದು ಬಾಂಧವ್ಯ ಹೇಗಿತ್ತು? ನಮಗೂ ಎಸ್ ಎಂ ಕೃಷ್ಣ ಅವ್ರಿಗೂ ತುಂಬ ಬಾಂಧವ್ಯ ಇತ್ತು. ನಾವು ಯಾವಾಗ ಸಿಕ್ಕಿದ್ರು ಕೂಡ, ಯಾವಾಗ ಮಾತಾಡಿದ್ರು ಕೂಡ, ಚಿನ್ನೇಗೌಡ್ರೆ ಬನ್ನಿ, ಹೇಗಿದ್ದೀರಿ, ಮಕ್ಕಳೇನು ಮಾಡ್ತಾರೆ, ನಿಮ್ಮ ಮಗ ವಿಜಯರಾಘವೇಂದ್ರ ಏನು ಮಾಡ್ತಾರೆ, ನಮ್ಮ ಮುರಳಿ ಏನು ಮಾಡ್ತಾರೆ, ನಿಮ್ಮ ಅಕ್ಕನ ಮಕ್ಕಳು ಶಿವರಾಜ್ ಕುಮಾರ್ ಹೇಗಿದ್ದಾರೆ, ಎಲ್ಲವನ್ನೂ ವಿಚಾರಿಸ್ತಾಯಿದ್ರು. ಒಂದು ಸಂಬಂಧ ಚೆನ್ನಾಗಿದೆ. ನಾವು ಯಾವಾಗಲೂ ಕೂಡ ಹೋದರೆ ನಾವು ಒಬ್ಬನೇ ಹೋಗ್ತಿರಲಿಲ್ಲ, ನಮ್ಮ ಮಾಜಿ ಅಧ್ಯಕ್ಷರು ಗಂಗರಾಜ್ ಅವ್ರ ಜೊತೆಲಿ ಹೋಗ್ತಾ ಇದ್ವಿ. ನಮ್ಮ ಮನೆಗೆ ಹೋದಾಗ ಅಷ್ಟೇ ಪ್ರೀತಿಯಿಂದ ಆದರ್ಶದಿಂದ ಅವರಾಗಲಿ ಅವ್ರ ಮೇಡಮ್ ಆಗಲಿ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾಯಿದ್ರು. ಆ ಗೌರವವನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ. ಏನು ಅವ್ರ ಬಗ್ಗೆ ನೀವು ಹೇಳಬೇಕು ಕೇಳಬೇಕು ಅಂದರೆ ದಿನಗಟ್ಟಲೆ ಆಗಿಬಿಡುತ್ತೆ. ಅಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ಎಸ್ ಎಂ ಕೃಷ್ಣ ಇವತ್ತೆಲ್ಲ ನಮ್ಮನ್ನಾಗಲಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಬರೋ ಶಕ್ತಿ ನೀಡಲಿ ಅಂತೇಳಿ ನನ್ನ ಪಾಂಡ್ರಿನಲ್ಲಿ ಬೇಡ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದಿಷ್ಟು ಚಿನ್ನೇಗೌಡರ ಒಂದು ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ, ಕರ್ನಾಟಕ ಟಿವಿ, ಬೆಂಗಳೂರು.